सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ನೋಡೋಣ. ಒಂದಷ್ಟು ರಿಸ್ಕ್ ಪಾರ್ಟ್ನರ್ಶಿಪ್ ಇದೆ. ಇದು ಅನ್ಸೇಫ್ ಡಿಸಿಷನ್, ಒಂದು ಸರಿ ಅಲ್ದಿರುವಂತ ನಿರ್ಧಾರನ ತಗೊಳ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಪ್ರೆಗ್ನೆನ್ಸಿ ವಿಚಾರದಲ್ಲೂ ಆಟಗಳು ಆಡ್ತಾ ಇದ್ದಾರೆ ಅಥವಾ ಆತರ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿದೆ, ಮತ್ತೆ ಹಿಂದಿನ ಒಂದಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಳ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕೋಪ ಬರ್ತಾ ಇದೆ. ಕೋಪದಲ್ಲಿ ಏನೋ ಒಂದಷ್ಟು ವಿಚಾರಗಳನ್ನ ನೀವು ದುಡುಕಿ ಮಾತಾಡೋದು ಅಥವಾ ಅವರು ದುಡುಕಿ ಮಾತಾಡಿ ಈ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಿಚುವೇಶನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಎರಡು ರೀತಿ ಇದೆ. ಒಂದು ಸಿಂಗಲ್ ಆಗಿ ಇರುವಂತವ್ರು, ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಇಲ್ಲಿ ಪ್ರೀತಿ ವಿಚಾರದಲ್ಲಿ ಏನೋ ನಾಟಕ ಮಾಡ್ತಿದ್ದಾರೆ. ಇನ್ ಕೆಲವರಿಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಸಮಸ್ಯೆಗಳಾಗ್ತಿದೆ. ಇನ್ ಕೆಲವರಿಗೆ ಹಿಂದೆ ನಡೆದಂತ ವಿಚಾರಗಳನ್ನ ತಗೊಂಡು ಅವರು ಇವಾಗ ಏನು ಡಿಸಿಷನ್ ತಗೊಳಕ್ ಆಗ್ತಿಲ್ಲ ಅಥವಾ ಹಿಂದೆ ಮಾಡಿದ ತಪ್ಪು ಇವಾಗ ಸರಿಪಡಿಸ್ಕೊಳ್ಳೋದಕ್ ಆಗ್ತಾ ಇಲ್ಲ ಅಂತ ಯೋಚನೆನ ಮಾಡ್ತಿದ್ದಾರೆ. ಸ್ವಲ್ಪ ಕೋಪದಲ್ಲಿ ಏನೋ ಮಾತಾಡಿ ಇಬ್ರು ಹೈ ಪಿಚ್ಚಿಗೆ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇದು. ಈ ಸಂಬಂಧ ಅಥವಾ ಈ ಸಿಚುವೇಶನ್ ಯಾವಾಗ ಮುಗಿಯುತ್ತೋ ಅಂತ ಕೆಲವರು ಕಾಯ್ತಾ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಗ್ನಗ್ತಾ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸೊ ನೀವಿಬ್ರು ಒಂದಾದ್ರೆ ಒಂದು ಕಂಪ್ಲೀಟ್ ಫೀಲಿಂಗ್ ಬರುವಂತ ಸಾಧ್ಯತೆ ಇದೆ. ಸೊ ಇಬ್ರು ದೂರ ಇರೋದಕ್ಕೆ ಕಷ್ಟ ಆಗ್ತಾ ಇರಬಹುದು. ಕೆಲವ್ರಿಗೆ ಏನೋ ಒಂದಷ್ಟು ಎವಿಡೆನ್ಸ್ ಕೂಡ, ಸಾಕ್ಷ್ಯಾಧಾರಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ. ಟೆಂಪ್ಟೇಷನ್ ಇಂದ ದೂರ ಇರಿ. ಎಸ್ಪೆಷಲಿ ಕಾನೂನಿನ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ ಪಾರ್ಟ್ನರ್ ಕ್ರಿಮಿನಲ್ ಹಿಸ್ಟರಿಯಿಂದ ಕೂಡ ಇರಬಹುದು, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಸಮಥಿಂಗ್ ಇಲ್ಲಿ 12 ನಂಬರ್ ಹೇಳ್ತಾ ಇದೆ. ಸೊ ಏನಾದ್ರೂ ಅವಾಯ್ಡಿಂಗ್ ದ 12 ಅಂತ ಇದೆ. ಸೊ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ 12 ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ 12 ಇಯರ್ಸ್, 12 ನಂಬರ್, 12 ವೀಕ್, 12 ಡೇಸ್, ಸಮಥಿಂಗ್ ಲೈಕ್ ದಟ್, ಆ ಥರದ್ದು ಏನಾದ್ರೂ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ಪಾರ್ಟ್ನರ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಂದ ಇದಾರೆ ಅನ್ನುವಂಥದ್ದು, ಆ ಶಬ್ದ ಉಪಯೋಗಿಸಿದಕ್ಕೆ ಕ್ಷಮೆ ಇರ್ಲಿ ಅಂತ ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಇಲ್ಲಿ ಕಾರ್ಡಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಆ ಥರದ ಸಂಬಂಧಪಟ್ಟಂಗೆ ಏನೋ ಇದೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಟ್ ಇಲ್ಲಿ ಮೈಂಡ್ ಗೇಮ್ ತುಂಬಾ ಟ್ರಿಗರ್ ಆಗ್ತಾ ಇದೆ, ಅಡ್ವಾಂಟೇಜ್ ತಗೊಳ್ತಿದ್ದಾರೆ. ನಿಮ್ಮ ಭಾವನೆಗಳ ಜೊತೆ ಅವರು ಆಟ ಆಡ್ತಿದ್ದಾರೆ. ಸೊ ಅವರಿಗೆ ನೀವು ಈ ಅವಕಾಶನ ಕೊಡೋ ಬದಲು, ಸೊ ಇಂಥವ್ರ ಜೊತೆ ನೀವು ಇರೋ ಬದಲು ಸಿಂಗಲ್ ಆಗಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಅವರು ವಾಯ್ಸ್ ಮೆಸೇಜ್ ಅಥವಾ ನಿಮ್ಗೆ ಏನೋ ಒಂದು ಟೆಕ್ಸ್ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ವೆಯ್ಟ್ ಮಾಡಿ ನಿಮ್ಗೆ ಅವರು ಫೋನ್ ಅಥವಾ ಮೆಸೇಜ್ ಮಾಡಿ ನಿಮ್ಮನ್ನ ಅಪ್ರೋಚ್ ಮಾಡುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಕೆಲವರಿಗೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ, ರೀಕನ್ಸಿಲೇಷನ್ ಆಗತ್ತೆ. ಸೊ ವಾಪಸ್ ಬರ್ತಾರೆ. ಸಪ್ರೇಷನ್ ಆಗಿದ್ರೆ ಅಥವಾ ಬ್ರೇಕಪ್ ಆಗಿದ್ರೆ ಅವರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರ ಫೋನ್ ಅಲ್ಲಿ ತುಂಬಾನೇ ಸ್ಕ್ರೀನ್ ಶಾಟ್ ಪ್ರೂಫ್ ಇಟ್ಕೊಂಡಿದ್ದಾರೆ. ಒಂದಷ್ಟು ಸಮಸ್ಯೆಗಳಾಗಬಹುದು. ಸಾಕಷ್ಟು ಫೋನ್ ನಲ್ಲಿ ಸ್ಟೋರೇಜ್ ಇಲ್ದಿರೋ ಅಷ್ಟು ಫೋಟೋಸ್ ಇದೆ, ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಹಳೆ ನೆನಪುಗಳಿಂದ ಹೊರಗೆ ಬಂದ್ರೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಅವರು ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನುವಂಥ ರೀತಿಲಿ ಚೈಲ್ಡ್ಹುಡ್ ಇಂದ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ, ಸಮಸ್ಯೆಗಳನ್ನ ಎದುರಿಸ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಅವರು ಎಷ್ಟು ಸತಿ ಸಿಕ್ಕಾಕೊಂಡ್ರು ಕೂಡ ಅವ್ರ ತಪ್ಪನ್ನ ಒಪ್ಕೊಳ್ಳೋದಿಲ್ಲ, ತುಂಬಾ ಟ್ರಿಗರ್ಡ್ ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಮತ್ತೆ ಸಾಕಷ್ಟು ಸೀಕ್ರೆಟ್ಸ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅನ್ನುವಂಥದ್ದು ಇದೆ. ನೀವು ಸೀಕ್ರೆಟ್ ಮಾಡ್ತಿದ್ದೀರೋ, ನಿಮ್ ಪಾರ್ಟ್ನರ್ ಸೀಕ್ರೆಟ್ ಮಾಡ್ತಿದ್ದೀರೋ, ಸೊ ಒಟ್ನಲ್ಲಿ ಒಬ್ರಿಗೊಬ್ರು ಸತ್ಯ ಹೇಳ್ದಿರಾ ಇನ್ ಜಡ್ಜ್ ಅಲ್ಲಿ ಇದ್ದೀರಾ. ಸೊ ನೀವು ಅವ್ರನ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ, ಅವರು ನಿಮ್ಮನ್ನ ಜಡ್ಜ್ ಮಾಡೋದು ಬಿಡಬೇಡಿ. ಬಟ್ ಇಬ್ರು ಮಧ್ಯ ಒಂದು ಸತ್ಯದ ದಾರಿ, ಸತ್ಯದಲ್ಲಿ ಮಾತಾಡುವಂಥದ್ದು, ಪ್ರಾಮಾಣಿಕತೆ ಈ ರಿಲೇಶನ್ಶಿಪ್ ಅಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಇದೆ.
ಸೊ ಏನೋ ಒಂದು ಮುಗ್ದೋಯ್ತು ಅಂತ ಕಾಯ್ತಿದ್ದಾರೆ ಅಥವಾ ಮುಗ್ಸೋದಕ್ಕೆ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ಬೇಸಿಗೆ ಹೊತ್ತಿಗೆ ಅಥವಾ ಈ ಒಂದು ನೆಕ್ಸ್ಟ್ ಜೂನ್ ಅಷ್ಟರಲ್ಲಿ ನಿಮ್ಗೆ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ನಿಮ್ಮನ್ನ ನೀವು ಒಂಚೂರು ಸೆಲ್ಫ್ ಲವ್ ಮಾಡಿ ಒಂದಷ್ಟು ನಿಮ್ಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಅನ್ಸಿದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ಇದೆ. ಪ್ರೇತ ಬಾಧೆಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರಬಹುದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಅದು ಕೂಡ ಕಾರಣ ಆಗಿರಬಹುದು. ಸಮಥಿಂಗ್ ಏನೋ ಎನರ್ಜೈಸ್ ಅಥವಾ ಎನರ್ಜಿ ವೈಸ್ ಮಾಡಿರಬಹುದು. ಸೊ ಇದನ್ನ ಒಂಚೂರು ನೋಡ್ಕೊಂಡ್ರೆ ನಿಮ್ಗೆ ಈ ಒಂದು ಸಪ್ರೆಷನ್ ಇಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಏನು ಎಮೋಷನಲ್ ಫೂಲ್ ಅಥವಾ ನಿಮ್ಗೆ ಅವ್ರ ಬಗ್ಗೆ ಆ ಭಾವನೆ ಇದೆ, ಅವ್ರ ಜೊತೆ ಯಾವಾಗ್ಲೂ ಮಾತಾಡ್ಬೇಕು ಅನ್ಸುತ್ತೆ, ಅವ್ರ ಜೊತೆನೆ ಇರ್ಬೇಕು ಅನ್ಸುತ್ತೆ, ಅಥವಾ ಅವರೇ ಮಾತಾಡ್ತಿರೋ ತರ, ಅವರೇ ಟಚ್ ಮಾಡಿರೋ ತರ, ಅವರೇ ನಿಮ್ಗೆ ತುಂಬಾ ಆಪ್ಟ್ ಆಗಿ ಇರೋ ತರ ಫೀಲಿಂಗ್ಸ್ ಏನಾದ್ರು ಬರ್ತಿದ್ರೆ ಇದು ನೆಗೆಟಿವ್ ಘೋಸ್ಟ್ ಫೀಲಿಂಗ್ ಅಂತ ಇದೆ. ಸೊ ನಿಮ್ಮ ಜೀವನ ನಿಮ್ಮಿಷ್ಟ. ಒಂಚೂರು ಕ್ಲಾರಿಟಿನ ತಗೊಂಡು ಮುಂದುವರಿರಿ. ಸೊ ಒಂದಷ್ಟು ದುಷ್ಟಶಕ್ತಿಗಳು ಅವ್ರ ತರ ನಿಮ್ಮ ಹತ್ರ ಬಿಹೇವ್ ಮಾಡ್ತಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಶುರು ಮಾಡ್ಕೊಳ್ಬೇಕು, ಇನ್ಮೇಲೆ ಫ್ಯಾಮಿಲಿ ಪರ್ಸನ್ ಆಗಿರ್ಬೇಕು ಅಂತ ಅವರು ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿದ್ರೆ ಬೆಟರು. ಅವ್ರಿಗೆ ಆಲ್ರೆಡಿ ಫ್ಯಾಮಿಲಿ ಆಗಿದ್ಯಾ ಅಥವಾ ಅವರು ನಿಮ್ ಜೊತೆ ಫ್ಯಾಮಿಲಿ ಮಾಡ್ಸಿದಾರ, ಇದೊಂದು ಕ್ಲಾರಿಟಿನ ತಗೊಳ್ಳಿ. ಸೊ ನಿಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಸೊ ಅಲೆಗಳ ಅಬ್ಬರದ ಹಾಗೆ ಭಾವನೆಗಳ ಅಬ್ಬರ ನಿಮ್ಮ ಜೀವನದಲ್ಲಿ ನಿಮ್ಮ ಸುಂದರವಾದಂಥ ಸೂರ್ಯೋದಯನ ಮುಳುಗಿಸ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏರ್ ಸೈನ್ ಕೂಡ ಇದೆ. ಸೊ ಈ ಜೆಮಿನಿ, ಲೀಬ್ರಾ, ಅಕ್ವೇರಿಯಸ್ ಲೀಬ್ರಾ, ಜೆಮಿನೈ ಕೂಡ ಆಗಿರಬಹುದು. ಸೊ ನಿಮ್ಮ ಕನಸುಗಳ ಮುಖಾಂತರ ಸ್ಪಿರಿಟ್ಸ್ ಆಗ್ಲಿ, ಏಂಜಲ್ಸ್ ಆಗ್ಲಿ, ಅಥವಾ ನೀವು ನಂಬಿರುವಂತ ಡಿವೈನ್ ಆಗ್ಲಿ ನಿಮ್ಗೆ ಕೆಲವು ಕನ್ಫರ್ಮೇಶನ್ಸ್ ನ ಕೊಡುತ್ತೆ. ಅದನ್ನ ನೋಡಿ, ಅದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಗೆ ಬಂದು ಕೆಲವನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನ ಒಂಚೂರು ಸೀಕ್ರೆಟ್ ಆಗಿ ಇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಬಟ್ಟೆಗಳನ್ನ ಸೀಕ್ರೆಟ್ ಆಗಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬಟ್ಟೆಗಳನ್ನ ಅಥವಾ ನಿಮ್ಮ ಬಯೋಡೇಟಾನ ಯಾರೋ ಡೌನ್ಲೋಡ್ ಮಾಡ್ತಿದ್ದಾರೆ, ಎಸ್ಪೆಷಲಿ ನಿಮ್ಮ ಬಟ್ಟೆ ಸ್ಟೈಲ್ ಅನ್ನ ಯಾರೋ ಡೌನ್ಲೋಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಹತ್ರ ಏನೇನಿದೆ ಅಂತ ಅವರು ಫಿಂಗರ್ ಪ್ರಿಂಟ್ ತಗೊಂಡಿದಾರೋ ಅಥವಾ ಕ್ಯಾಮ್ರಾಲಿ ತಗೊಂಡಿದಾರೋ ಅಥವಾ ನೀವ್ ಎಲ್ಲಿಂದ ಶಾಪಿಂಗ್ ಮಾಡ್ತೀರಾ ಇದನ್ನ ತಗೊಂಡಿದಾರೋ ಅಥವಾ ಅವರೇ ಸಮಥಿಂಗ್ ನೆಗೆಟಿವ್ ಎನರ್ಜಿ ಮಾಡಿ ಅದ್ರ ಮುಖಾಂತರ ಅವರು ವಾಚ್ ಮಾಡಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ ಬಟ್ಟೆಗಳು ಇಲ್ಲಿ ತುಂಬಾ ಮಾತಾಡ್ತಾ ಇದಾವೆ. ನಿಮ್ಮ ಬಟ್ಟೆಗಳು ಬೇಡ ಅಂತ ಬಿಸಾಕಿದ ಬಟ್ಟೆಗಳು ಅಥವಾ ಕೊಟ್ಟಂತ ಬಟ್ಟೆಗಳು ನಿಮ್ಮ ಶತ್ರುವಿನ ಅಥವಾ ನಿಮ್ಮ ಪಾರ್ಟ್ನರ್ನ ವಾರ್ಡ್ರೋಬ್ ಅಲ್ಲಿ ಸೇಫ್ ಆಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಟ್ವಿನ್ ಫ್ಲೇಮ್ ಜರ್ನಿ ಇರಬಹುದು. ಸೊ ಕೆಲವ್ರದ್ದು ಒಂದು ಮಿರರ್ ಎನರ್ಜಿ ತರ ಇದ್ದೀರಾ. ಸೊ ರಿಫ್ಲೆಕ್ಷನ್ ಇದೆ. ಸೊ ಖಂಡಿತವಾಗ್ಲೂ ನಿಮ್ಗೆ ಒಂದು ಸರ್ಪ್ರೈಸಿಂಗ್ ಡೇಟ್ ಕೇಳಲಿಕ್ಕೆ ಸಿಗುತ್ತೆ. ಮತ್ತೆ ಒಬ್ರಿಗೊಬ್ರು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಕೊಂಡು ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಯಾವುದೇ ಒಂದು ಅವಕಾಶ ನಿಮ್ಮಿಬ್ಬರ ಜೀವನದಲ್ಲಿ ಇಲ್ಲ. ಸ್ವಲ್ಪ ಒಂಚೂರು ಸೈಲೆನ್ಸ್ ಅಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಗೂಗಲ್ ಅಲ್ಲಿ ನಿಮ್ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ, ನಿಮ್ ಪಾರ್ಟ್ನರು ನಿಮ್ ಬಗ್ಗೆ ಸರ್ಚ್ ಮಾಡ್ತಾ ಇರ್ಬೋದು. ಕೆಲವರು ಆನ್ಲೈನ್ ನಲ್ಲಿ ಪ್ರೊಫೈಲ್ ಕೂಡ ಹುಡುಕ್ತಾ ಇರಬಹುದು. ಕೆಲವರು ನಿಮ್ಮ ಕಾಂಟ್ಯಾಕ್ಟ್ ಅನ್ನ ಬ್ಲಾಕ್ ಕೂಡ ಮಾಡಿರಬಹುದು. ಸ್ವಲ್ಪ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಪ್ರೊಫೈಲ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿದ್ರೆ ಅದು ಯಾರಿಗೆ ಅವೈಲಬಲ್ ಆಗಿರ್ಬೇಕು, ಯಾರಿಗೆ ಅವೈಲಬಲ್ ಆಗಿರಬಾರ್ದು, ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಪ್ಯಾಟ್ರನ್ಸ್ ಏನ್ ಖುಷಿಯಾಗಿ ಇದ್ದೀರಾ ಅದನ್ನ ನೋಡಿ ಕೆಲವ್ರಿಗೆ ಇಷ್ಟ ಆಗ್ದಿರಾ, ನಿಮ್ಮ ಚೈಲ್ಡಿಶ್ ಬಿಹೇವಿಯರ್ ಇಷ್ಟ ಆಗ್ದಿರಾ ನಿಮ್ಮ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಕೆಲವರು ಪ್ರಯತ್ನನ ಪಡ್ತಿದ್ದಾರೆ. ಜೊತೆಗೆ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಕೂಡ ಸ್ವಲ್ಪ ನಿಮ್ಮ ಮೇಲೆ ರಿವೆಂಜ್ ನಡೀತಾ ಇದೆ ಅನ್ನುವಂಥದ್ದು ಇದೆ. ಸೊ ಕೋರ್ಟಿಗೆ ಹೋದ್ರಿ ಅನ್ನುವಂಥ ಕಾರಣಕ್ಕೆ ನಿಮ್ಮ ಮೇಲೆ ಜಲಸ್ ಕೂಡ ಫೀಲ್ ಆಗಿದೆ. ಕೆಲವ್ರು ಸಪ್ರೇಷನ್ ಅಲ್ಲಿ ಇರೋರು ಸೊ ಆರಾಮಾಗಿರಿ, ಮುಂದಿನ ದಿನಗಳಲ್ಲಿ ರಿಯೂನಿಯನ್ ಆಗುವಂತ ಸಾಧ್ಯತೆನೂ ಇದೆ. ಕೆಲವ್ರಿಗೆ ಅವರು ಸರಿ ಇಲ್ದಿರೋ ಎನರ್ಜಿ
ಸೊ ಅವ್ರನ್ನ ಬಿಟ್ಟು ನ್ಯೂ ಲವ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.